ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಒಳಗೆ ನಾವು EWS ಎಕನಾಮಿಕಲಿ ವೀಕರ್ ಸೆಕ್ಷನ್ ಒಂದು ಸರ್ಟಿಫಿಕೇಟ್ ಬಗ್ಗೆ ಒಂದು ಕೆಟಗರಿ ಬಗ್ಗೆ ಈ ಒಂದು ವಿಡಿಯೋ ಒಳಗೆ ಡಿಸ್ಕಷನ್ ಮಾಡೋಣ. ವಿಡಿಯೋನ ಎಂಡ್ ವರೆಗೂ ನೋಡ್ರಿ. ಮತ್ತೆ ಇನ್ನವರೆಗೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಪೋರ್ಟ್ ಮಾಡ್ರಿ. ಸೊ EWS ಎಕನಾಮಿಕಲಿ ವೀಕರ್ ಸೆಕ್ಷನ್ ಒಂದು ರಿಸರ್ವೇಶನ್ ಸಿಗ್ತದ ಈ ಒಂದು ಕೆಟಗರಿಗೆ. ಸೊ ಅದ್ರ ಬಗ್ಗೆ ನಾವು ಡೀಟೇಲ್ ನಮಗೆ ಡಿಸ್ಕಷನ್ ಮಾಡೋಣ. ಬಿಕಾಸ್ ಲಾಸ್ಟ್ ಟೈಮ್ ಒಂದು ಕಮೆಂಟ್ ಅನ್ನು ಇತ್ತು, ಏನಂದ್ರ OBC ಕೆಟಗರಿ ಬಗ್ಗೆ ಡಿಸ್ಕಷನ್ ಮಾಡತ್ತಿದ್ವಿ. ಅವಾಗ ಒಂದು ಕಮೆಂಟ್ ಬಂದಿತ್ತು ಏನಂತಂದ್ರ, ಈಗ ನಾವು OBC ಸ್ಟೇಟ್ ಲೆವೆಲ್ ಒಳಗೆ ಅದೇವಿ, ಬಟ್ ಸೆಂಟ್ರಲ್ ಒಳಗ OBC ಒಳಗ ನಮ್ಮೊಂದು ಕ್ಯಾಸ್ಟ್ ಲಿಸ್ಟ್ ಇಲ್ಲ. ಬಟ್ ಎಕನಾಮಿಕ್ ನಾವು ವೀಕರ್ ಸೆಕ್ಷನ್ ಒಳಗೆ ಬರ್ತೇವಿ ಅಂದ್ರೆ ಫಿನಾನ್ಷಿಯಲಿ ನಮ್ದು ಕಡಿಮೆ ಇದ್ದಾಗ ನಾವು EWS ಒಂದು ಸರ್ಟಿಫಿಕೇಟ್ ನ ತಗೊಂಡ್ ಕಾಸ ಅದರ ಮೂಲಕ ಆ ಬೆನಿಫಿಟ್ ನ ನಾವು ಸೆಂಟ್ರಲ್ ಜಾಬ್ಗೆ ಉಪಯೋಗಿಸ್ಕೋಬಹುದೇನ ಅಂತೇಳಿ ಕಮೆಂಟ್ ಇತ್ತು. ಸೊ ಹಿಂಗಾಗಿ ಈ ಒಂದು ವಿಡಿಯೋ ಮಾಡೋಣ ಅಂತೇಳಿ ಅನ್ಕೊಂಡೆ. ಸೊ ಫಸ್ಟ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇದೇನಂದ್ರ 103ನೇ ಒಂದು ಸಾಲ ತಿದ್ದುಪಡಿಯ ಮೂಲಕ 10% ರಿಸರ್ವೇಶನ್ ನ ಎಕನಾಮಿಕಲಿ ವೀಕರ್ ಸೆಕ್ಷನ್ ಬರುವಂತ ವಿದ್ಯಾರ್ಥಿಗಳಿಗಾಗಿ 10% ರಿಸರ್ವೇಶನ್ ಐತಿ. ಸೊ ಇದು ನೀವು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಜಾಯಿನ್ ಆಗಿರ್ಬೋದು, ಒಂದ್ ಯಾರತೆ ತಗೊಳ್ಳುವಾಗ ಆಗಿರ್ಬೋದು, ಕಾಲೇಜ್ ಜಾಯಿನ್ ಆಗುವಾಗ ಆಗಿರ್ಬೋದು, ಜಾಬ್ ರಿಲೇಟೆಡ್ 10% ಒಂದು ರಿಸರ್ವೇಶನ್ ಸಿಗ್ತದ. ಸೊ ಈ ಒಂದು ರಿಸರ್ವೇಶನ್ ನಿಮಗ್ ಸಿಗ್ಬೇಕಂತಂದ್ರ ಒಂದು ನಿಮ್ಮ ಒಂದು ವಾರ್ಷಿಕ ಆದಾಯ ಇಯರ್ಲಿ ಇನ್ಕಮ್ ಏನಿರ್ತೈತ್ಲಾ ಅದು 8 ಲಕ್ಷದ ಒಳಗಿರ್ಬೇಕು. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನೀವು ಏನಾರ ಅರ್ಬನ್ ಪ್ಲೇಸ್ ಒಳಗ ಅರ್ಬನ್ ಸಿಟೀಸ್ ಒಳಗೆ ನೀವು ವಾಸ ಆಗಿದ್ರಿ ಅಂತಂದ್ರ 200 ಸ್ಕ್ವೇರ್ ಮೀಟರ್ಗಿಂತ ಒಳಗಡೆ ನೀವು ಒಂದು ರೆಸಿಡೆನ್ಸಿಯಲ್ ಲ್ಯಾಂಡ್ ಇರಬೇಕು, ಅದಕ್ಕಿಂತ ಹೆಚ್ಚಿರಬಾರ್ದು. ನೀವು ಹಳ್ಳಿ ಒಳಗೆ ವಾಸ ಆಗಿದ್ರಿ ಅಂದ್ರೆ 5 ಎಕರೆಗಿಂತ ಹೆಚ್ಚು ನಿಮ್ಮ ಹೊಲ ಅಥವಾ ರೆಸಿಡೆನ್ಸಿಯಲ್ ಲ್ಯಾಂಡ್ ನಿಮ್ದು ಇರಬಾರ್ದು ನಿಮ್ಮ ಹೆಸರೊಳಗ. ಅಂದ್ರೆ ನೀವು ಈ ಒಂದು ರಿಸರ್ವೇಶನ್ ನ ತಗೊಳ್ಳಿಕ್ಕೆ ಅರ್ಹರಿರ್ತೀರಿ. ಬಟ್ ಒನ್ ಮೋರ್ ಥಿಂಗ್ ಇಲ್ಲಿ ಹೇಳೋದಂದ್ರೆ, ಈ UPSC ನೀವು ಅಪ್ಲೈ ಮಾಡತ್ತೀರಿ. ಸೊ ಎಕನಾಮಿಕಲಿ ವೀಕರ್ ಸೆಕ್ಷನ್ ಒಳಗೆ ನೀವು ಏನಾರ ಅಪ್ಲೈ ಮಾಡಿದ್ರಿ ಅಂತಂದ್ರೆ ನಿಮಗೆ 10% ರಿಸರ್ವೇಶನ್ ಕೋಟಾ ಸಿಗ್ತದ ಒಂದು ವೇಕೆನ್ಸಿ ಒಳಗಷ್ಟ. ಬಟ್ ಇದೇ ಒಂದು ಏಜ್ ಲಿಮಿಟ್ ಆಗಿರ್ಬೋದು, ನಂಬರ್ ಆಫ್ ಅಟೆಂಪ್ಟ್ಸ್ ಒಳಗೆ ಯಾವುದೇ ರೀತಿ ರಿಸರ್ವೇಶನ್ ಅದು ಏನು ನಿಮಗೆ ಸಿಗಂಗಿಲ್ಲ EWS ಒಂದು ಕೆಟಗರಿ ಆಸ್ಪಿರೆನ್ಸ್ಗೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಏಜ್ ಲಿಮಿಟ್ ಜನರಲ್ ಕೆಟಗರಿದವ್ರಿಗೆ 32 ಲಾಸ್ಟ್ ಐತ್ಲ, EWS ಕೆಟಗರಿದವ್ರಿಗೂ 32 ನ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇರ್ತದ. ಇನ್ನ ನಂಬರ್ ಆಫ್ ಅಟೆಂಪ್ಟ್ಸ್ ಒಳಗೂ ಯಾವುದೇ ರೀತಿ ಒಂದು ಸಡಿಲಿಕೆ ಇರಂಗಿಲ್ಲ. ಫಾರ್ ಎಕ್ಸಾಂಪಲ್ OBC ದವ್ರಿಗೆ 9 ಅಟೆಂಪ್ಟ್ ಸಿಗ್ತಾವು, 3 years ಏಜ್ ರಿಲ್ಯಾಕ್ಸೇಷನ್ ಸಿಗ್ತದ. ಬಟ್ UPSC ಒಳಗೆ ನೀವು ಅಪ್ಲೈ ಮಾಡುವಾಗ ನಿಮ್ಗೆ EWS ಸರ್ಟಿಫಿಕೇಟ್ EWS ಒಂದು ಕೆಟಗರಿ ಥ್ರೂ ನೀವು ಏನಾರ ಅಪ್ಲೈ ಮಾಡಿದ್ರಿ ಅಂದ್ರೂ ನಿಮಗೆ 10% ರಿಸರ್ವೇಶನ್ ಏನೋ ಸಿಗ್ತದ. ಬಟ್ ಅಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಗೆ ನಂಬರ್ ಆಫ್ ಅಟೆಂಪ್ಟ್ಸ್ ಒಳಗಾಗಿರ್ಬೋದು, ಏಜ್ ರಿಲ್ಯಾಕ್ಸೇಷನ್ ಒಳಗೆ ಯಾವುದೇ ಒಂದು ಬೆನಿಫಿಟ್ ಸಿಗಂಗಿಲ್ಲ. ಐ ಹೋಪ್ ಈ ಒಂದು ಇನ್ಫಾರ್ಮೇಶನ್ ಕ್ಲಿಯರ್ ಆಗೈತೆ ಅನ್ಕೊಳ್ತಾ ಇದೀನಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.